ಹೇ ಬ್ಯೂಟಿಫುಲ್ ಸೋಲ್ಸ್, ಈ 2026 ನ ಫುಲ್ ಮೂನ್ ಎನರ್ಜೀಸ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡೋಣ. ಸೊ ವೆನೆಸಿ ಎನರ್ಜಿ ಅಂತ ಹೇಳಿದಾಗ ನಿಮ್ಮ ಲೈಫ್ ಅಲ್ಲಿ ನೆಕ್ಸ್ಟ್ ಬರೋ ಫುಲ್ ಮೂನ್ ಒಳಗೆ ಏನೆಲ್ಲ ಚೇಂಜಸ್ ಬರ್ಬೋದು, ಯಾವ ರೀತಿ ಆಗಿರುತ್ತೆ ನಿಮ್ಮ ಒಂದು ಎನರ್ಜಿ ಅದರಿಂದ ಬರುವಂತ ಬ್ಲೆಸ್ಸಿಂಗ್ಸ್. ಸೊ ನಿಮ್ಮ ಎನರ್ಜಿ ಇವಾಗ ನೀವು ಏನೆಲ್ಲ ಪ್ಲಾನ್ ಮಾಡಿದೀವಿ ನಿಮ್ಮ ಲೈಫಲ್ಲಿ, ಸರ್ಟನ್ ಗೋಲ್ಸ್ ಇತ್ತು ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ, ಅದನ್ನ ಇವಾಗ ಬರೀ ಡ್ರೀಮೇ ಆಗಿರಬಾರ್ದು, ನಾನು ಅದಕ್ಕೆ ಆಕ್ಷನ್ ಓರಿಯೆಂಟೆಡ್ ಆಗಿರ್ಬೇಕು, ನಾನು ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿ ಅದನ್ನ ಅಚೀವ್ ಮಾಡಬೇಕು ಅಂತ ಹೇಳಿ, ನಾಟ್ ಓನ್ಲಿ ಪ್ಲಾನಿಂಗ್, ನಾವು ಪ್ಲಾನಿಂಗ್ ವಿತ್ ಎಕ್ಸಿಕ್ಯೂಷನ್ ಅನ್ನೋ ಒಂದು ಎನರ್ಜಿ ನಿಮ್ದು ಆಗಿರುತ್ತೆ. ವೆರಿ ಸ್ಟಬನ್ ಆಗಿರ್ತೀರಾ, ನಾನು ಪಡಿ ಮಾಡ್ಲೇಬೇಕು ಅನ್ನೋ ಒಂದು ಎನರ್ಜಿಲಿ ಇರುತ್ತೆ, ಒಂದು ಹಠದ ಎನರ್ಜಿ ಬರುವಂತದ್ದು ಆಗಿರುತ್ತೆ. ಆಲ್ಸೋ ಇಟ್ಸ್ ಲೈಕ್ ಕಾಣು ಯಾವ ತರ ಕನ್ಸ್ ಕಾಣು, ಇವಾಗ ನಿಮ್ಮ ಲೈಫ್ ಅಲ್ಲಿ ನೀವು ಕಾಣ್ತಿದಂತ ಪ್ರತಿಯೊಂದು ಗೋಲ್ಸ್ ಅಥವಾ ಕನ್ಸು ನಿಜ ಆಗ್ಲೇಬೇಕು. ಡಿಸಿಪ್ಲಿನ್ ಆಗಿ ಲೇಸಿನೆಸ್ ನ ಸೈಡ್ ಬಿಟ್ಟು ಆಕ್ಷನ್ ಓರಿಯೆಂಟೆಡ್ ಆಗಿರುವಂತದ್ದಾಗಿರುತ್ತೆ. ನಿಮ್ಮ ಒಂದು ಕೆಲಸಕ್ಕೆ ನೀವೇ ಎದ್ದು ಓಡುವಂತದ್ದಾಗಿರುತ್ತೆ. ತುಂಬಾ ಜನ ತುಂಬಾ ಗೋಲ್ಸ್ ಇರುತ್ತೆ, ಅಲಾರಾಮ್ ಇಟ್ಟು ನಾನು ಒಂದು ಟೈಮ್ ಟೇಬಲ್ ಫಾಲೋ ಮಾಡ್ತೀನಿ, ಇಷ್ಟು ದಿನ ಬರೀ ಪೇಪರ್ ಅಲ್ಲಿ ಬರೀತಿದ್ದು ಅದು ಎಕ್ಸಿಕ್ಯೂಟ್ ಆಗ್ತಿಲ್ಲ ಅಂದ್ರೆ ಇಟ್ಸ್ ಅ ಪುಷ್ ಅನ್ನೋರೆಲ್ಲ ಇವಾಗ ಯಾವ ಪುಷ್ ಬೇಕಾಗಿರಲ್ಲ, ನೀವೇ ಎದ್ದು ದೇರ್ ಇಸ್ ನೋ ಇವನ್ ಅಲಾರಾಮ್ ಟು ರಿಂಗ್ ಆಲ್ಸೋ. ನಿಮ್ಮ ಪ್ಲಾನ್ಸ್ ಗೆ ಯಾವ್ದಾದ್ರು ಪ್ಲಾನರ್ ಅಥವಾ ಅಲಾರಾಮ್ ಬೇಕಿರಲ್ಲ, ನಿಮ್ಮ ಒಂದು ಮೈಂಡೇ ಅಲಾರಾಮ್ ಆಗಿರುತ್ತೆ, ವಿಚ್ ವೇಕ್ಸ್ ಯು ಅಪ್ ಅಂಡ್ ಪುಷ್ ಯು ಟು ಅಚೀವ್ ಯುವರ್ ಗೋಲ್. ಈ ಒಂದು ಎನರ್ಜಿ ಇರೋದ್ರಿಂದ ಏನ್ ನೋಡ್ತಿರೋ ಚೇಂಜಸ್ ಅಥವಾ ಬ್ಲೆಸ್ಸಿಂಗ್ಸ್ ನಿಮ್ಮ ಒಂದು ಲೈಫ್ ಅಲ್ಲಿ ಕಮಿಂಗ್ ನೆಕ್ಸ್ಟ್ ಫುಲ್ ಮೂನ್ ಒಳಗೆ ಏನ್ ಬ್ಲೆಸ್ಸಿಂಗ್ಸ್ ಬರುವಂತದ್ದಾಗಿರುತ್ತೆ. ನ್ಯೂ ಸ್ಟಾರ್ಟ್. ಈ ಒಂದು ಹುಣ್ಣಿಮೆ ಮುಗ್ದು ಅಮಾವಾಸ್ಯೆಗೆ 15 ದಿನ ಟೈಮ್ ಇರುತ್ತೆ. 15 ದಿನದಲ್ಲಿ ನೀವು ಯಾವ ವಿಚಾರಗಳನ್ನ ಕ್ಲೋಸ್ ಮಾಡಬೇಕಾಗಿತ್ತು, ಆ ವಿಚಾರಗಳನ್ನ ಹೆಣ್ ಮಾಡುವಂತದ್ದಾಗಿರುತ್ತೆ. ನೀವು ಯಾವೆಲ್ಲ ಸ್ಟೆಪ್ಸ್ ತಗೋಬೇಕಿತ್ತು, ಎಸ್ ನಿಮ್ಮ ಲೈಫಲ್ಲಿ ನಿಮ್ಮ ಸರ್ಟನ್ ಗೋಲ್ಸ್ ಇತ್ತು, ಅದನ್ನ ಅಚೀವ್ ಮಾಡಬೇಕಾಗಿತ್ತು, ಅದಕ್ಕೆ ಸರ್ಟನ್ ಆಕ್ಷನ್ಸ್ ತಗೋಬೇಕಾಗಿತ್ತು. ಸೊ ಆಕ್ಷನ್ಸ್ ತಗೊಳಕ್ಕೆ ಸರ್ಟನ್ ಹ್ಯಾಬಿಟ್ಸ್ ನ ನೀವು ಹೆಣ್ ಮಾಡ್ಬೇಕಾಗಿತ್ತಲ್ಲ, ಆ ಹ್ಯಾಬಿಟ್ಸ್ ಎಲ್ಲ ಇವಾಗ ಗ್ರಾಜುಯಲಿ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಅಮಾವಾಸ್ಯೆಯಲ್ಲಿ ಕಂಪ್ಲೀಟ್ ಆಗಿ ಎಂಡ್ ಆಗುವಂತದ್ದಾಗಿರುತ್ತೆ. ಆ ಅಮಾವಾಸ್ಯೆಯ ನೆಕ್ಸ್ಟ್ ನಿಮಗೆ 15 ಡೇಸ್ ಒಳಗೆ ನಿಮ್ಮನ್ನ ನೀವು ನೋಡೋ ರೀತಿನೇ ಚೇಂಜ್ ಆಗಿರುತ್ತೆ, ನಿಮ್ಮ ಲೈಫ್ ಅಲ್ಲಿ ಬರುವಂತ ಬ್ಲೆಸ್ಸಿಂಗ್ಸ್ ಚೇಂಜ್ ಆಗಿರುತ್ತೆ. ಅಮಾವಾಸ್ಯೆಯಲ್ಲಿ ಒಂದು ಹ್ಯಾಪಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ, ಅದನ್ನ ರಿಸಲ್ಟ್ಸ್ ನೀವು ನೆಕ್ಸ್ಟ್ ಹುಣ್ಣಿಮೆಯಲ್ಲಿ ನೋಡುವಂತದ್ದು ಆಗಿರುತ್ತೆ. Prosperity lies ahead. Again, ಇದು Taurus, and again, this was card also Taurus, which says a very stubborn energy. ಸೊ ಸ್ಟಬ್ಬನ್ ಆಗಿ ದೃಢವಾಗಿ ನಾನು ಅಚೀವ್ ಮಾಡಲೇಬೇಕು ಅಂತ ಯಾವ ಒಂದು ವಿಚಾರಕ್ಕೆ ನೀವು ಆಕ್ಷನ್ಸ್ ತಗೊಂಡಿದ್ರಿ, ಒಂದು ಫುಲ್ ಮೂನ್ ಅಲ್ಲಿ ಬರುವಂತ ನ್ಯೂ ಮೂನ್ ಅಲ್ಲಿ ನೀವು ನೋಡ್ತೀರಾ ಆ ಒಂದು ಬ್ಲೆಸ್ಸಿಂಗ್ಸ್ ಸ್ಟಾರ್ಟ್ ಆಗುವಂತದ್ದು, ಮಾಡಿದಂತ ಎಫರ್ಟ್ಸ್ಗೆ ರಿಸಲ್ಟ್ಸ್ ಬರುವಂತದ್ದಾಗಿರುತ್ತೆ, ಒಂದು ಗೋಲ್ಸ್ ನೀವು ಅಚೀವ್ ಮಾಡ್ತಿರೋ ನೋಡುವಂತದ್ದಾಗಿರುತ್ತೆ. ಬಾಟಮ್ ಆಫ್ ದ ಡೆಕ್ ಒಂದು ಎನರ್ಜಿ ಗ್ರಾಜುಯಲಿ ಸ್ಟಾರ್ಟ್ ಆಗುತ್ತೆ, ಬಟ್ ಅದು ಸ್ಟೇಬಲ್ ಆಗಿ ನಿಮ್ ಜೊತೆ ಇರೋವಂಥದ್ದಾಗಿರುತ್ತೆ. ಜಸ್ಟ್ ಲೈಕ್ ಗ್ರಾಜುಯಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಫುಲ್ ಮೂನ್ ಒಳಗೆ ಆ ಒಂದು ಎನರ್ಜಿಗೆ ನೀವು ಸ್ಟಿಕ್ ಆಗಿರ್ತೀರಾ, ಲೈಕ್ ವೆರಿ ಡಿಸಿಪ್ಲಿನ್ ಆಗಿರ್ತೀರಾ, ನಿಮಗೆ ಬೇಕಿರೋಂಥ ವಿಚಾರಗಳಿಗೆ ನೀವೇ ಎದ್ದು ಹೋಗುವಂತ ಒಂದು ನೇಚರ್ ಏನೀಗ ಬೆಳೆಸ್ಕೋಬೇಕಿತ್ತು ವಿತೌಟ್ ಅಲಾರಮ್, ಆ ಒಂದು ನೇಚರ್ಗೆ ನೀವು ಕಂಪ್ಲೀಟ್ ಆಗಿ ಫಿಕ್ಸ್ಡ್ ಆಗಿ ಹೋಗ್ತೀರಾ, ಅಡಾಪ್ಟ್ ಮಾಡ್ಕೊಂತೀರಾ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಎನರ್ಜಿ ಅಂಡ್ ಯು ಗೋನಾ ಫ್ಲೈ ಹೈ. ನಿಮ್ಮ ಸಕ್ಸಸ್ ಕಡೆ ನೀವು ಹಾರುವಂಥದ್ದಾಗಿರುತ್ತೆ. ಇನ್ನು ಸೇವ್ ಮಾಡ್ಕೊಳ್ಳಿ, ಎಕ್ಸಾಕ್ಟ್ಲಿ ನೆಕ್ಸ್ಟ್ ಫುಲ್ ಮೂನ್ ಒಳಗೆ ನೀವು ಈ ರೀತಿಯಾಗಿ ಬದಲಾಗಿದ್ದೀರಾ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಎಲ್ಲ ಹ್ಯಾಬಿಟ್ನ ನೀವು ಬರೋ ಒಂದು ಅಮಾವಾಸ್ಯೆ ಒಳಗೆ ಎಂಡ್ ಮಾಡಿ, ಅಮಾವಾಸ್ಯೆಯಿಂದ ಒಂದು ನ್ಯೂ ಶುರುವಾತ್ ಮಾಡ್ಕೊಂಡಿರ್ತೀರ ನಿಮ್ಮ ಲೈಫಲ್ಲಿ. ಅಂದರೆ ಆ ಒಂದು ವಿಚಾರಕ್ಕೆ ಕಂಪ್ಲೀಟ್ ಆಗಿ ಸ್ಟಿಕ್ ಆಗಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಬಂದು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟಲ್ಲಿ. ಥ್ಯಾಂಕ್ ಯು.